ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸಿರಿ ಪಿ ಎಮ್ ಯೂಟ್ಯೂಬ್ ಚಾನಲ್. ಮಾರ್ನಿಂಗ್ ವ್ಯೂ ನೋಡ್ರಿ ಎಷ್ಟು ಚಂದ ಐತಿ. ನಿಮಗೋಸ್ಕರ ಟೆರೆಸ್ ಮೇಲೆ ಬಂದು ಬ್ಲಾಗ್ ಸ್ಟಾರ್ಟ್ ಮಾಡೀನಿ ವ್ಯೂಗೋಸ್ಕರ. ಇವತ್ತಿನ ಡೇ ಏನಪ್ಪ ಅಂದ್ರೆ ರಕ್ಷಾ ಬಂಧನ್, ಎಲ್ಲರಿಗೂ ಗೊತ್ತಿರೋದ ರೀ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಪುಣ್ಯ ಮಾಡಿದ್ ನೋಡಿ. ಇವತ್ತು ನಾಷ್ಟಕ್ಕೆ ನಾವು ಒಡಿ ಮಾಡೀವಿ. ಬರ್ರಿ ತಿನ್ನೋನು ಎಲ್ಲರೂ. ಇವತ್ತಿನ ಡೇ ಹೆಂಗಿರ್ತೈತಿ ಏನೇನು ಅನ್ನೋದನ್ನು ನಾನು ಈ ಬ್ಲಾಗ್ ಒಳಗೆ ನಿಮಗೆಲ್ಲ ತೋರಿಸ್ತೀನಿ. ನಾವು ಯಾವ ಥರ ರಕ್ಷಾ ಬಂಧನ್ ಸೆಲೆಬ್ರೇಷನ್ ಮಾಡ್ತೀವಿ ಅನ್ನೋದನ್ನು ಈ ಬ್ಲಾಗ್ ಒಳಗೆ ನೀವೆಲ್ಲರೂ ನೋಡ್ಬೋದು. ಟಿಫಿನ್ ಎಲ್ಲ ಮುಗಿಸ್ಕೊಂಡು ರಾಖಿ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಈ ರಕ್ಷಾ ಬಂಧನ ಅಂದ್ರೆ ರಾಖಿ ಹಬ್ಬನ ಸಹೋದರ ಸಹೋದರಿಯರಿಗೆ ಸೆಲೆಬ್ರೇಷನ್ ಮಾಡೋ ಹಬ್ಬ ರೀ ಇದು. ಇದನ್ನು ಒಂದೊಂದು ಥರ ಸೆಲೆಬ್ರೇಷನ್ ಮಾಡ್ತಾರೆ. ಅಂದರೆ ಪುರಾತನ ಕಾಲದಿಂದನೂ ಇದು ನಡೆಸ್ಕೊತ ಬಂದಿರೋದು. ಹಾಗಾಗಿ ಇದು ಒಂದೊಂದು ಪ್ರಾಂತ್ಯದೊಳಗೆ ಒಂದೊಂದು ಥರ ಆಚರಣೆ ಮಾಡ್ಯಾರ. ಅದನ್ನು ನೋಡೋಕೆ ಹೋದ್ರೆ ಫಸ್ಟಿಗೆ ಹೋಗೋದು ದ್ವಾಪರ ಯುಗದೊಳಗೆ ರೀ. ದ್ವಾಪರ ಯುಗದೊಳಗೆ ಕೃಷ್ಣ ಸುದರ್ಶನ ಚಕ್ರವನ್ನು ಬಿಟ್ಟು ಆಮೇಲೆ ವಾಪಸ್ ತೊಗೊಳುವಾಗ ಅಂದ್ರೆ ಬೆರಳಿ ಒಳಗೆ ಮತ್ತೆ ಕೂರಿಸ್ಕೊಳ್ಳುವಾಗ ಬೆರಳಿಗೆ ಗಾಯ ಆಗ್ತೈತ್ರಿ. ಆವಾಗ ಯಶೋದೆ ಅದನ್ನು ನೋಡಿ ಆ ಗಾಯನ ಆಮೇಲೆ ರಕ್ತನ ತಡೆಯೋಕ್ಕೋಸ್ಕರ ಅವಳ ಸೀರೆ ಸೆರಗಿನ ಎಳೆ ಮೂಲಕ ಕೃಷ್ಣನ ಬೆರಳಿಗೆ ಸುತ್ತಾಳ್ರಿ. ಇದೇನು ಸುತ್ತಿದ್ಲಲ್ಲ ಇದೇ ರಕ್ಷಾಬಂಧನ ಅಂಥೇಳಿ ಆಚರಣೆ ಸ್ಟಾರ್ಟ್ ಆಯಿತು. ಇದೊಂಥರ ನಂಬಿಕೆ. ಆದರೆ ಇನ್ನೊಂದು ಥರ ನಂಬಿಕೆ, ಯಮರಾಜ ಅವಳ ತಂಗಿ ಯಮುನೆಯನ್ನು ನೋಡೋಕೆ ಹೋಗದೆ ಇರೋದು ಭಾಳ ವರ್ಷಗಳ ಕಾಲ ಆಗಿತ್ತಂತ. ಅವಳನ್ನ ನೋಡೋಕೆ ಹೋಗಿರಲಿಲ್ಲ ಅಂತ. ಹಾಗಾಗಿ ಅವಳ ತಾಯಿ ಗಂಗೆ ಯಮರಾಜನಿಗೆ ಹೇಳಿದ್ಲಂತ, ಹೋಗಿ ನೋಡಿ ಬಾ ಅಂಥೇಳಿ. ಆವಾಗ ಅವನು ಹುಣ್ಣಿಮೆ ದಿವಸ ಅಂದರೆ ರಕ್ಷಾಬಂಧನ ದಿವಸ ಅವಳನ್ನು ಭೇಟಿ ಮಾಡಿದ ಅಂತ. ಅದೊಂಥರ ಆವಾಗ ಭೇಟಿ ಮಾಡಿದ್ರೋದ್ರಿಂದ ಅದೊಂಥರ ಬಂಧ. ಹಾಗಾಗಿ ಈ ಥರ ಸ್ಟಾರ್ಟ್ ಆಯಿತು ಅಂತ ಪುರಾತನ ಅಥವಾ ಪುರಾಣ ಕಾಲದೊಳಗೆ ಇತ್ತು ಅನ್ನೋ ಒಂದು ನಂಬಿಕೆ. ಈಗ ಮಾಡ್ರನ್ ಕಾಲದೊಳಗೆ 1905 ರವೀಂದ್ರನಾಥ್ ಟ್ಯಾಗೂರ್ ಅವರು ವೆಸ್ಟ್ ಬೆಂಗಾಲ್ ಒಳಗೆ ಇದನ್ನು ತುಂಬ ದೊಡ್ಡ ಪ್ರಮಾಣದೊಳಗೆ ಈ ಹಬ್ಬನ ಸೆಲೆಬ್ರೇಷನ್ ಮಾಡಬೇಕು ಅಂಥೇಳಿ ಒಂದು ಮೆಸೇಜ್ ಕೊಡ್ತಾರೆ. ಆವಾಗ ಬ್ರಿಟಿಷರ ಆಳ್ವಿಕೆ ಕಾಲ ಇತ್ತು. ಹಿಂದೂ ಮುಸ್ಲಿಮ್ಸ್ ಬಂಧವನ್ನು ಕ್ರಿಯೇಟ್ ಮಾಡೋಕೆ ರವೀಂದ್ರನಾಥ್ ಟ್ಯಾಗೂರ್ ಅವರು ಈ ಒಂದು ಐಡಿಯಾನ ಕ್ರಿಯೇಟ್ ಮಾಡ್ತಾರೆ. ಆಗ ಎರಡು ಸಮುದಾಯಗಳ ಮಧ್ಯೆ ಒಂದು ಸೌಹಾರ್ದಯುತ ಭಾವನೆ ಮೂಡ್ತೈತಿ ಅಂಥೇಳಿ, ಜೊತೆಗೆ ಇಬ್ಬರು ಒಟ್ಟಾರೆ ಹೋರಾಟ ಮಾಡ್ಬೋದು, ಅವ್ರ ವಿರುದ್ಧ ನಿಂತ್ಕೋಬೋದು ಅನ್ನೋ ಉದ್ದೇಶದಿಂದ ಈ ರಕ್ಷಾಬಂಧನನ ಆಚರಣೆ ಮಾಡ್ಬೋದು. ಇದೇ ಥರ ಹಲವಾರು ರೀತಿ ನಾವು ಪುರಾತನದಿಂದ ಆಮೇಲೆ ರವೀಂದ್ರನಾಥ್ ಟ್ಯಾಗೂರ್ ಮಾಡಿರೋದ್ರಿಂದ ಇದೇ ಥರ ಹಲವಾರು ವರ್ಷಗಳಿಂದ ಈ ರಕ್ಷಾಬಂಧನವನ್ನು ನಾವು ಆಚರಣೆ ಮಾಡತ್ತೀವಿ ರೀ. ಎಲ್ಲ ಸಹೋದರ ಸಹೋದರಿಯರು ಬೇಡ್ಕೊಳ್ಳೋದು ಇಷ್ಟ, ನಮ್ಮ ಬಂಧ ಯಾವಾಗಲೂ ಇದೇ ಥರ ಗಟ್ಟಿಯಾಗಿರಲಿ ಅನ್ನೋದಷ್ಟೇ. ಈ ರಕ್ಷಾಬಂಧನದ ದಿನ ಎಲ್ಲರೂ ಖುಷಿಪಟ್ಟು ಎಷ್ಟೋ ದೂರ ಇರಲಿ, ಹೆಣ್ಮಕ್ಳು ಎಷ್ಟೋ ದೂರ ಇರಲಿ, ಬಂದು ರಾಖಿ ಕಟ್ಟಿ ಅವರಿಗೆ ಆಶೀರ್ವಾದ ಮಾಡಿ ಎಲ್ಲ ಚಂದ ಇರ್ತೈತೆ ರೀ ಇವತ್ತಿನ ದಿನ. ನನಗೆ ತಿಳಿದಿರೋಷ್ಟು ನಾನು ರಕ್ಷಾಬಂಧನದ ಬಗ್ಗೆ ಹೇಳೇನಿ ರೀ. ಸಿರಿ ನೋಡ್ರಿ, ಆ ಪೇಡೆ ನಮ್ಮ ನವೀನ್ ತಿಂದಿದ್ದು ಪೇಡೆ ಬೇಡ ಅಂಥೇಳಿ ತಿನ್ನತ್ತಿದ್ದಿಲ್ಲ. ನೀವು ಅಬ್ಸರ್ವ್ ಮಾಡಿದ್ರೋ ಇಲ್ಲೋ, ಬೇರೆ ಪೇಡೆನ ತಿನ್ನಲ. ನಮ್ಮ ಮಕ್ಕಳು ಎಷ್ಟು ಚಂದ ಆರತಿ ಮಾಡಿದ್ರು ನೋಡ್ರಿ ಅವ್ರ ಮಾಮಾಗ. ಮನೆ ಒಳಗೆ ಎಲ್ಲ ರಾಖಿ ಕಟ್ಟೋದು ಮುಗಿಸ್ಕೊಂಡು ಸಿರಿನೂ ದೀಕ್ಷಿತ್ಗೆ ರಾಖಿ ಕಟ್ಟಕ್ಕೆ ಹೊಂಟ್ರಿ. ರಾಖಿ ಕಟ್ಟಕ್ಕೆ ಹೊಂದಿರಿ. ಇಲ್ಲೇ ನಮ್ಮ ಏರಿಯಾ ಒಳಗೆ ನಮ್ಮ ಸಿಸ್ಟರ್ ಮಗ ಇದ್ದಾರೆ. ಅವಳು ಹೋದ ವರ್ಷ ಅವನಿಗೆ ರಾಖಿ ಕಟ್ಟಿದ್ಲು.
ಹಾಗಾಗಿ ಈ ವರ್ಷನೂ ರಾಖಿ ತೊಗೊಂಡು ಒಂದು 5 ವರ್ಷ ಕಟ್ಟಿದ್ರಾತು ಅಂದ್ಕೊಂಡು ಕರ್ಕೊಂಡು ಬಂದ್ವಿ. ಫುಲ್ ಖುಷಿ ಒಳಗದಾಳ್ರಿ ಈಗಾಕಿ. ಅದ್ರೊಳಗೆ ಬೇರೆ ನಾನು ಕಟ್ಟಿರೋದು ಅವ್ನು ನಮ್ಮ ತಮ್ಮಗೆ ಎಲ್ಲ ನಾ ಮಾಡಿರೋದು ನೋಡ್ಯಾಳ. ಈಗ ಅವಳು ಮಾಡಕ್ಕೆ ರೆಡಿ ಆಗ್ಯಾಳ. ಇಬ್ಬರು ಕ್ಯೂಟಾಗಿ ರೆಡಿಯಾಗಿ ಕುತ್ಕೊಂಡಾರ ನೋಡ್ರಿ, ಎಷ್ಟು ಕ್ಯೂಟ್ ಕಾಣತ್ತಾರ. ಅವನಂತರೂ ಫುಲ್ ಆ್ಯಕ್ಟಿವ್ ಇದ್ದ. ಸಿರಿ ಹೋಗಿದ್ದು ಖುಷಿಯಾಗಿ ಮಕ್ಕೊಂಡವನು ಎದ್ದಾನ್ರಿ ಅವನು. ಕ್ಯೂಟ್. ಸಿರಿ ಹೋಗಿದ್ಕ ಫುಲ್ ಖುಷಿ ಅದಾನ್ರಿ ಅವನು. ಎಲ್ಲ ಫುಲ್ ಮಾಡಿಸ್ಕೊಂಡ, ಯಾವುದು ಕಾಡಿಸ್ಲಿಲ್ಲ. ಅವಳು ದೊಡ್ಡವ್ರ ಥರ ಎಲ್ಲಾನು ಮಾಡ್ತೀನಿ ಏನೇ ಅಂತಾಳ್ರಿ. ಅತ್ತಿ ಬೆಳಗೋದು ನೋಡ್ರಿ, ಅವಳು ಎಷ್ಟು ಪಟಾಪಟ ಮಾಡ್ತಾಳ. दीक्षित ನಮ್ಮ ಅಪ್ಪಾಜಿಗೆ ನಮ್ಮ ಅತ್ತಿನೂ ರಾಖಿ ಕಟ್ಟಕ್ಕೆ ಬಂದಿದ್ದರಿ ನೋಡ್ರಿ. ಅವರು ಇಷ್ಟು ವಯಸ್ಸಾದ್ರೂ ರಾಖಿ ಕಟ್ಟಕ್ಕೆ ಬರ್ತಾರೆ ವರ್ಷನೂ. ಈ ಬಂಧ ಯಾವಾಗಲೂ ಹಿಂಗೆ ಇರಲಿ ಅಂಥೇಳಿ ನಾವೆಲ್ಲರೂ ಆಸೆ ಪಡ್ತೀವಿ. ರಕ್ಷಾಬಂಧನ ಹೆಂಗೆ ಬಂತು, ರಕ್ಷಾಬಂಧನನ ಯಾಕೆ ಆಚರಣೆ ಮಾಡ್ತಾರೆ ಅನ್ನೋದನ್ನು ಈ ಬ್ಲಾಗ್ ಒಳಗೆ ನಾವೆಲ್ಲರೂ ನೋಡಿದ್ದೀರಿ. ಮತ್ತು ನಮ್ಮ ಮನೆಯೊಳಗೂ ನಾವು ಯಾವ ಥರ ಸೆಲೆಬ್ರೇಷನ್ ಮಾಡಿದ್ವಿ ಅನ್ನೋದನ್ನು ಈ ಬ್ಲಾಗ್ ಒಳಗೆ ನೋಡಿದ್ವಿ. ನಾನು ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ರೀ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ. ನೆನಪು ಮಾಡಿಕೊಂಡು ಲೈಕ್ ಮಾಡಿರಿ. ಥ್ಯಾಂಕ್ ಯು.